ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ AJ ಬುಕ್ಸ್ ಆನ್ ಟಾಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋಗಳು ಬೆಲ್ಲೈಕನ್ ಮುಖಾಂತರ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿಬಿಟ್ರೆ ಆಲ್ ಅಂತ ಹೊಸ ವಿಡಿಯೋಗಳು ಮತ್ತು ಎಲ್ಲ ಸಬ್ಜೆಕ್ಟ್ ಆಲ್ ಸಬ್ಜೆಕ್ಟು PU ಸೆಕೆಂಡ್ PU ಆನ್ಯಲ್ ಎಕ್ಸಾಮ್ದು ಆಲ್ ಸಬ್ಜೆಕ್ಟ್ ಕೀ ಆನ್ಸರ್ ನಿಮಗೆ ಬೇಗನೆ ಸಿಗುತ್ತೆ. ಇವತ್ತು ನಡೆದಿರ್ತಕ್ಕಂಥ 2025ರಲ್ಲಿ ನಡೆದಿರ್ತಕ್ಕಂಥ ರಾಜ್ಯಶಾಸ್ತ್ರ ವಿಷಯ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ದು ಆನ್ಯಲ್ ಎಕ್ಸಾಮ್ದು ಕ್ವಶನ್ ಪೇಪರ್ ಇದು. ಕೀ ಆನ್ಸರ್ಸ್ ನೋಡಿ ಯಾವ ರೀತಿ ಇದಾವೆ ಅಂತ ನೋಡ್ತಾ ಹೋಗೋಣ. ಕೀ ಆನ್ಸರ್ಸು ಕೋಡು 29 ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಸ್ 2025ರಲ್ಲಿ ನಡೆದಿರ್ತಕ್ಕಂಥ ಆನ್ಯಲ್ ಎಕ್ಸಾಮು ವಾರ್ಷಿಕ ಪರೀಕ್ಷೆ. ಮೊದಲನೇ ಕ್ವಶನ್ ನೋಡಿ, 1 ಮಾರ್ಕ್ಸಿನವಾಗಿರ್ತದೆ. ಪ್ರಶ್ನೆ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಕ್ವಶನ್ ನೋಡಿ, ಚುನಾವಣೆಯ ಮೂಲಪದ ಕೇಳಿದ್ದಾನೆ. ಆಪ್ಷನ್ಗಳು ನೋಡಿ, ರಂಪಿಯರ್, ಟೆರರ್, ಎಲಿಗರಿ, ಆ್ಯಡ್ ಮತ್ತು ಮಿನಿಸ್ಟರ್. ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ 3ನೇದು ಎಲಿಗರಿ ಸರಿಯಾದಂಥ ಉತ್ತರ ಆಗಿರುತ್ತೆ 1ನೇದಕ್ಕೆ. 2ನೇ ಕ್ವಶನ್ ನೋಡಿ, ಈ ಕೆಳಗಿನವುಗಳಲ್ಲಿ ಅಖಿಲ ಭಾರತ ಸೇವೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಿರಿ. ಆನ್ಸರ್ ನೋಡಿ, ಚಾಯ್ಸು ಭಾರತೀಯ ಆಡಳಿತಾತ್ಮಕ ಸೇವೆ ಅಂದರೆ ಭಾರತದ ಆಡಳಿತಾತ್ಮಕ ಸೇವೆ IAS, ಶಾರ್ಟ್ ಫಾರ್ಮ್ IAS. ಭಾರತೀಯ ಪೊಲೀಸ್ ಸೇವೆ IPS. ಭಾರತೀಯ ಅರಣ್ಯ ಸೇವೆ IFS. ಲಾಸ್ಟ್ನೇ ನೋಡಿ, ಭಾರತೀಯ ವಿದೇಶಾಂಗ ಸೇವೆ. ಇದರಲ್ಲಿ ಸರಿಯಾದಂಥ ಉತ್ತರ ಬಂದುಬಿಟ್ಟು ಭಾರತೀಯ ಸೇವೆ IAS, IPS, IFS ಇವು 3 ಅಖಿಲ ಭಾರತ ಸೇವೆ ಆಗಿರ್ತದೆ. ಚಾಯ್ಸಲ್ಲಿ ನೋಡಿ 1, 2, 3 ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ C ಆಗಿರುತ್ತೆ. ಆಪ್ಷನ್ C. 3ನೇ ಕ್ವಶನ್ ನೋಡಿ, ಜಾತಿ ಆಧಾರಿತ ಅಸಮಾನತೆ ಎಂದರೇನು? ಆಲ್ಮೋಸ್ಟ್ ಆಲ್ ನೋಡಿ ಕ್ವಶನ್ನು ಪ್ಯಾಟ್ರನ್ ಭಾಳ ಈಸಿ ಇದೆ, ಕ್ವಶನ್ನು ಮಾತ್ರ ಭಾಳ ಈಸಿ ಇದ್ದಾವೆ. 3ನೇ ಕ್ವಶನ್ ನೋಡಿ, ಜಾತಿ ಆಧಾರಿತ ಅಸಮಾನತೆ ಎಂದರೇನು? ಇದಕ್ಕೆ ಆನ್ಸರ್ ಬಂದುಬಿಟ್ಟು ಮೊದಲನೇ ಆಪ್ಷನ್ನೇ ಆನ್ಸರ್, ಮೇಲು ಜಾತಿ ಮತ್ತು ಕೀಳು ಜಾತಿ ಎಂಬ ಭಾವನೆ. 4ನೇ ಕ್ವಶನ್ ನೋಡಿ, ಆಸಿಯಾನ್ ಸಂಘಟನೆ ಯಾವಾಗ ಸ್ಥಾಪನೆ ಆಯಿತು? ಇದು ಕೂಡ ಆಪ್ಷನ್ ಎ ಆನ್ಸರ್ 1947 ರೈಟ್ ಆನ್ಸರ್ ಆಗಿರುತ್ತೆ. 5ನೇ ಕ್ವಶನ್ ನೋಡಿ, ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟರು ಅಟ್ರಾಕ್ಟಿಕ್ ಆಗಲಿ ಅಂತ ಸಬ್ಜೆಕ್ಟ್ ನೋಡಿ ಭಾಳ ಸಖತ್ತಾಗಿದೆ. ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಉತ್ತರಿಸಿ. ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಇದು ಪಿಕ್ಚರ್ ಯಾರ್ದು ಅಂದರೆ ಜವಾಹರ್ಲಾಲ್ ನೆಹರು ಅವ್ರದ್ದು. ಇದಕ್ಕೆ ಸಿಮಿಲರ್ ಮ್ಯಾಚ್ ಆಗಂತೆ ಒಂದು ಕ್ವಶನ್ ಇದೆ. ಭಾರತದ ರಾಷ್ಟ್ರಪಿತ ಅಂತೂ ಅಲ್ಲ, ಭಾರತದ ವಿದೇಶಾಂಗ ನೀತಿ ಶಿಲ್ಪಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲು. ಭಾರತದ ಸಂವಿಧಾನದ ಶಿಲ್ಪಿ ಬಂದುಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್. ಇದಕ್ಕೆ ಇವ್ರಿ ಮ್ಯಾಚ್ ಆಗೋವಂಥದ್ದು ಆಪ್ಷನ್ B ಆಗಿರುತ್ತೆ, ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ. ಆಪ್ಷನ್ B ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, 2ನೇ ಮೇನು, ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಆನ್ಸರ್ ಇಲ್ಲೇ ಕೊಟ್ಟಿರ್ತಾರೆ, ಆಪ್ಷನ್ ಅದ್ಲಿ ಬದಲಿ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಡ್ಯಾಶಸ್ ಕೊಟ್ಟಿರ್ತಾರೆ. 6ನೇ ಕ್ವಶನ್ ನೋಡಿ, ಡ್ಯಾಶ್ ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1, ಆಪ್ಷನ್ 2, 3ನೇ ಆಪ್ಷನ್.
ಮೂರನೇ ಆಪ್ಷನ್ನು ಒಂದೇ ಅದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಏಳನೇ ಕ್ವಶನ್ ನೋಡಿ, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಡ್ಯಾಶ್ನಲ್ಲಿದೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಒಂದನೇ ಆಪ್ಷನ್ನೇ ಆನ್ಸರು. ಎರಡನೇ ಕ್ವಶನಿಗೆ ಬೆಂಗಳೂರಲ್ಲಿದೆ. ಏಳನೇ ಕ್ವಶನ್ ನೋಡಿ, ಕರ್ನಾಟಕ ಆಡಳಿತಾತ್ಮಕ ಇದೆ ಅಲ್ಲ, ಇದಾಗಿದೆ. ಎಂಟನೇ ಕ್ವಶನ್ ನೋಡಿ, ಡ್ಯಾಶ್ ರವರ ಪ್ರಕಾರ ಅನಕ್ಷರತೆ ಒಂದು ಅಸ್ವತಂತ್ರವಾಗಿದೆ. ಇದನ್ನು ಹೇಳಿದವರು ಅಮರ್ತ್ಯ ಸೇನ್. ಲಾಸ್ಟ್ನೇ 1 2 3 4 5 ಐದನೇ ಆಪ್ಷನ್ನು ರೈಟ್ ಆನ್ಸರ್ ಆಗಿರುತ್ತೆ. ಮೇಲೆ ಆನ್ಸರಲ್ಲಿ ನೋಡ್ತಾ ಹೋದರೆ ಮೂರನೇ ಆಪ್ಷನ್ನು ರೈಟ್ ಆನ್ಸರ್ ಆಗಿರುತ್ತೆ. ಅಮರ್ತ್ಯ ಸೇನ್ 8ನೇ ಕ್ವಶನಿಗೆ ಆನ್ಸರ್ ಆಗಿದೆ. ನಾವು 9ನೇ ಕ್ವಶನ್ ನೋಡಿ, ಡ್ಯಾಶ್ ರವರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಯ ಅಧಿಕಾರವನ್ನು ನೀಡಿದೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು 4ನೇ ಆಪ್ಷನ್ನು ಆನ್ಸರಲ್ಲಿ 4ನೇ ಆಪ್ಷನ್ ಆಗಿರುತ್ತೆ 9ನೇ ಕ್ವಶನ್ನಿಗೆ. 10ನೇ ಕ್ವಶನ್ ನೋಡಿ, ಭೌತಿಕ ಪಲಾಯನವು ಡ್ಯಾಶ್ದ ರಾಜಕೀಯ ಪರಿಣಾಮವಾಗಿದೆ. ಉದಾರೀಕರಣ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಉದಾರೀಕರಣ. ಲಾಸ್ಟ್ 10ನೇ ಕ್ವಶನ್ನಿಗೆ ಉದಾರೀಕರಣ 2ನೇ ಆಪ್ಷನ್ ಆಗಿರುತ್ತೆ. ಕ್ವಶನ್ನು 10. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಹೊಂದಿಸಿ ಬರೆಯಿರಿ. 3ನೇ ಆಪ್ಷನ್ ಬಂದುಬಿಟ್ಟು ಇದು 5 ಮಾರ್ಕ್ಸಿಗಿರುತ್ತೆ. ಇದು ಭಾಳ ಈಸಿ ಇದೆ ನೋಡಿ, ಹೊಂದಿಸಿ ಬರೆಯಿರಿ. 11ನೇ ಕ್ವಶನ್ನಲ್ಲಿ ಫಸ್ಟ್ನೇ ಕ್ವಶನ್ ನೋಡಿ, ಜಿಲ್ಲಾಧಿಕಾರಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ಜಿಲ್ಲಾಡಳಿತದ ಮುಖ್ಯಸ್ಥರು. ಮೂಕನಾಯಕ ಎರಡನೇದು. ಮೂಕನಾಯಕ ಒಂದು ಪತ್ರಿಕೆ ಹೆಸರು. ಇದು ಬರೆದಿರ್ತಕ್ಕಂಥದ್ದು ಡಾಕ್ಟರ್ BR ಅಂಬೇಡ್ಕರ್. ಇದು ಎರಡನೇದಕ್ಕೆ ಆನ್ಸರು. ಮೂರನೇದು ನೋಡಿ, ವೆಸ್ಟ್ಫಾಲಿಯಾ ಒಪ್ಪಂದ ಬಂದ್ಬಿಟ್ಟು ರಾಷ್ಟ್ರ ನಿರ್ಮಾಣ. 4ನೇದು ನೋಡಿ, ಅಣ್ಣಾ ಹಜಾರೆ. ಇವರು ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದಂತಹ ವ್ಯಕ್ತಿಯಾಗಿರ್ತಾರೆ. ಲಾಸ್ಟ್ ಆಪ್ಷನ್ ನೋಡಿ, ಅಫ್ಘಾನಿಸ್ತಾನ ಬಂದ್ಬಿಟ್ಟು ತಾಲಿಬಾನ್. ಇವ್ರಿಗೆ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1 ಮಾರ್ಕ್ಸಿನ ಅಂತ 1 ಅಂಕದ ಪ್ರಶ್ನೆಗಳಾಗಿರ್ತವೆ ಇವು ನೋಡಿ. 12ನೇ ಕ್ವಶನ್ ನೋಡಿ, AITUC ಯನ್ನು ವಿಸ್ತರಿಸಿ. ಇದನ್ನು ಬಿಡಿಸಿ ಬರೀಬೇಕಾಗ್ತದೆ. ಇದನ್ನು ಬಿಡಿಸಿ ಬರೆದಾಗ ವಿಸ್ತರಿಸಿ ಬರೆದಾಗ ಆನ್ಸರ್ ನೋಡಿ, ಆಲ್ ಇಂಡಿಯಾ ಟ್ರೇಡ್ ಕಾಂಗ್ರೆಸ್. 13ನೇ ಕ್ವಶನ್ ನೋಡಿ, ಸಮ್ಮಿಶ್ರ ಸರ್ಕಾರದ ಅರ್ಥವನ್ನು ಬರೆಯಿರಿ. ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಬಹುಮತ ಇಲ್ಲದಾಗ ಎರಡೂ ರಾಜಕೀಯ ಪಕ್ಷಗಳು ಸೇರಿ ಆಡಳಿತ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನೇ ಸಮ್ಮಿಶ್ರ ಸರ್ಕಾರ ಎನ್ನುವರು. 14ನೇದು ನೋಡಿ, ಅಸ್ಮಿತೆ ರಾಜಕೀಯದ ಪ್ರಮುಖ ಆಧಾರಗಳಲ್ಲಿ ಒಂದು ಉದಾಹರಣೆಯನ್ನು ಕೊಡಿ. ಇದಕ್ಕೆ ಆನ್ಸರ್ ನೋಡಿ, ಆಫ್ರಿಕನ್ ಅಮೇರಿಕನ್ ಸಾಲಿಗಾಮಿ ಮಹಿಳೆಯರು. 15ನೇ ಕ್ವಶನ್ ನೋಡಿ, ಸಿರಿಯಾದ ಯಾವುದಾದರೂ ಒಂದು ಜನಾಂಗವನ್ನು ಹೆಸರಿಸಿ. ನಾನಿಲ್ಲಿ 2 ಕೊಟ್ಟಿದ್ದೀನಿ, ಯಾವುದಾದ್ರೂ ಒಂದು ಬರೆದ್ರೆ ಸಾಕು 1 ಮಾರ್ಕ್ಸಿಗೆ. ಶಮ್ಮರ್ ಅಂತ ಒಂದು ಜನಾಂಗ ಬರುತ್ತೆ, ಕಲ್ಬಿಯಾ ಅಂತ ಒಂದು ಜನಾಂಗ ಬರುತ್ತೆ. 16ನೇ ಕ್ವಶನ್ ನೋಡಿ, ಅಲಿಪ್ತ ನೀತಿ ಎಂದರೇನು? ನೋಡಿ, ಇದು 2 ಮಾರ್ಕ್ಸಿಗೆ ಒಂದು ಸತಿ ರಿಪೀಟ್ ಆಗಿದೆ, ಮತ್ತು 1 ಮಾರ್ಕ್ಸಿಗೆ ಒಂದು ಸತಿ ರಿಪೀಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಪಿಕ್ಚರ್ ಕೊಟ್ಟು ಇಲ್ಲ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕೊಟ್ಟಿದ್ದಾರೆ. ಇದೇ ಚಾಪ್ಟ್ರಲ್ಲಿ ಅಲಿಪ್ತ ನೀತಿ ಅಂತ ಬರುತ್ತೆ. ಅಲಿಪ್ತ ನೀತಿ ಆನ್ಸರ್ ನೋಡಿ, ಅಭಿವೃದ್ಧಿ ರಾಷ್ಟ್ರಗಳ ಹಿತಾಸಕ್ತಿಗೋಸ್ಕರ ಪ್ರಾರಂಭವಾದ ಚಳುವಳಿಯನ್ನು ಅಲಿಪ್ತ ಚಳುವಳಿ ಎನ್ನುವರು. ಇಲ್ಲಿಗೆ 1 ಮಾರ್ಕ್ಸಿನವು 2 ಮಾರ್ಕ್ಸ್ 1 ಮಾರ್ಕ್ಸಿಂದು
ಮಲ್ಟಿಪಲ್ ಚಾಯ್ಸ್ ಕೊಟ್ಟಿರೋವು, ಮತ್ತು ಡ್ಯಾಶಸ್ಸು, ನಂತರ ಮ್ಯಾನ್ ಆಫ್ ದ ಫಾಲೋಯಿಂಗು ಹೊಂದಿಸಿ ಬರೆಯಿರಿ. ಆಮೇಲೆ ಡೈರೆಕ್ಟ್ ಕ್ವಶನ್ 1 ಮಾರ್ಕ್ಸಿನವು. ಇಲ್ಲಿಗೆ 4 ಮೇನ್ ಆಗಿವೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋಗಳು ನಿಮಗೆ ಬೇಗನೆ ಬಂದು ತಲುಪ್ತವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.